4 ವರ್ಷಗಳಿಂದ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ಬಹಳಷ್ಟು ವಿದ್ಯಾರ್ಥಿಗಳನ್ನು ಉತ್ಪಾದನೆ ಮಾಡಿದಂಥ ಈ ಒಂದು ಸಂಸ್ಥೆ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ. ಈ ಸಮಾಜನ ಸ್ಥಾಪನೆ ಮಾಡಿದಂಥ ಮಹಾನೀಯರಿಗೆ ಮೊದಲನೇದಾಗಿ ನಾನು ವಂದನೆಗಳನ್ನು ಅರ್ಪಿಸಿ, ಅವರು ಮಾಡಿದಂಥ ಒಂದು ಸಾಧನೆ ವಿಶ್ವಕರ್ಮ ಜನಾಂಗ ಅತ್ಯಂತ ವಿದ್ಯಾವಂತರಾಗಿದ್ದಾರೆ. ಈಗಾಗಲೇ ನಮ್ಮ ಪಕ್ಕದಲ್ಲಿರುವಂಥ ರುದ್ರಾಚಾರ್ಯ ಅವರು BLLB ವಕೀಲರು, ಹಿರಿಯ ವಕೀಲರು, ಕರ್ನಾಟಕದ ಉಚ್ಚ ನ್ಯಾಯಾಲಯದ ವಕೀಲರವರು, ಅವ್ರನ್ನೆಲ್ಲರನ್ನೂ ಕೊಡುಗೆ ಕೊಟ್ಟಂಥ ಈ ಒಂದು ನೆನಪು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದಲ್ಲಿದೆ. ಇಲ್ಲಿ ಮಕ್ಕಳಿಗೋಸ್ಕರ ಅಂದರೆ ವಿದ್ಯಾವಂತರಾಗೋದಕ್ಕೋಸ್ಕರ ಇದು ಕಟ್ಟಿರುವಂಥ ವಿಶ್ವಕರ್ಮ ಸಮಾಜ. ಈ ಸಮಾಜ ಇನ್ನೂ ಭಾಳಷ್ಟು ಅಂತ ಎತ್ತರಕ್ಕೆ ಬೆಳಿಬೇಕು. ಈ ಸಮಾಜದಲ್ಲಿ ಯಾವುದೇ ಅಕ್ರಮಗಳು ಆಗಬಾರ್ದು, ಯಾವುದೇ ಒಂದು ಮೋಸ ಲೋಭಗಳು ಆಗಬಾರ್ದು. ಇದನ್ನು ಭಾಳಷ್ಟು ಈಗೇನು ಗೆದ್ದಿದ್ದಾರೆ, ಈ ಗೆದ್ದಿರುವಂಥ ಟೀಮ್ ಶುಭಾಶಯನ ಕೋರಿ ಅವರಿಗೆ ನಾನು ಒಂದು ವಿಚಾರ ಹೇಳ್ತೀನಿ. ಈ ವಿಚಾರ ಕರ್ನಾಟಕ ರಾಜ್ಯಾದ್ಯಂತ ಇವರು ಪ್ರಚಾರ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಸದಸ್ಯರನ್ನ ಸೇರಿಸ್ಕೊಂಡು ಈಗೇನು 1040 ಏನು ಮತಗಳಾಗಿತ್ತು, ಈ ಮತಗಳಿಗೆ 10,400 ಮತಗಳು ಒಂದು ಕ್ಷೇತ್ರದಲ್ಲಿ ಆಗುವಂಥ ಕೆಲಸನ ಇವರು ಮಾಡಬೇಕು. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಏನು ಅನುಕೂಲಗಳನ್ನ ಮಾಡಬೇಕು, ಯಾರ್ಯಾರಿಗೆ ಏನೇನು ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಹಸುವಿನಲ್ಲಿ ಬಳಸ್ತೆ ಈಗೇನು ನಮ್ಮ KS ಪ್ರಭಾಕರ್ IAS ಆಫೀಸರ್ ಏನಿದ್ದರು ಅವರು ಭಾಳಷ್ಟು ಒಳ್ಳೆ ಕೆಲಸನ ಮಾಡಿ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಹಸಿವು ನೀಗಿಸಿದ್ದಾರೆ. ಆ ಹಸಿವನ್ನ ಈಗ ಬಂದಂಥ ಎಲೆಕ್ಟ್ ಆಗಿರುವಂಥವ್ರು ಆ ಹಸಿವನ್ನ ನೀಗಿಸಿ ಹೆಚ್ಚಿನ ವಿದ್ಯಾಭ್ಯಾಸ ಅವ್ರಿಗೆ ದೊರಕಬೇಕು. ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ಏನು ಈ ರಾಜ್ಯ ಸರ್ಕಾರಕ್ಕೆ ಏನು ಮನವಿಯನ್ನು ಸಲ್ಲಿಸಿ ಈ ರಾಜ್ಯ ಸರ್ಕಾರದಲ್ಲಿ ಪಡಿಬೇಕಾಗಿದ್ದಂಥ ಎಲ್ಲ ಅನುಕೂಲಗಳನ್ನ ರಾಜ್ಯ ಸರ್ಕಾರದಿಂದ ಪಡಿಬೇಕು. ಜೊತೆಗೆ ಏನು 2 ಎಕರೆ ಜಮೀನು ತಗೊಂಡಿದ್ದಾರೆ ಇವರು, ಆಚೆಹಳ್ಳಿಯಲ್ಲಿ ಏನು ತಗೊಂಡಿದ್ದಾರೆ ಬಿಡದಿಯಲ್ಲಿ, ಅಲ್ಲಿ ಒಂದು ಒಳ್ಳೆಯ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ರಾಜ್ಯ ಸರ್ಕಾರದಿಂದ ಹಣ ಪಡೀಲಿಕ್ಕೆ ಸನ್ಮಾನ್ಯ ಶ್ರೀ ರುದ್ರಾಚಾರ್ಯರು ಅವರ ನೇತೃತ್ವದಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು. ಈ ಕಾರ್ಯಕ್ರಮ ಆಗಬೇಕು ಅಂದರೆ ರುದ್ರಾಚಾರ್ಯರು ಈ ಟೀಮಲ್ಲಿ ಇರಬೇಕು. ಈ ಟೀಮಲ್ಲಿದ್ದರೆ ಎಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಏನು ನಾವು 35 ಲಕ್ಷ ಜನ ವಿಶ್ವಕರ್ಮರು ಇದ್ದೀವಿ, ನಾವೆಲ್ಲ ಒಗ್ಗಟ್ಟಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಈ ಒಂದು ವಿಶ್ವಕರ್ಮ ಸಮಾಜ ಬೆಳಿಬೇಕು. ಅದೇ ರೀತಿ ನಮ್ಮ ಏನು ಸಂಘ ಸಂಸ್ಥೆಗಳಿದೆ ಆ ಸಂಘ ಸಂಸ್ಥೆಗಳು ಎಲ್ಲರೂ ಒಗ್ಗಟ್ಟಾಗಿ ವಿಶ್ವಕರ್ಮ ಸಮಾಜನ ಸಪೋರ್ಟ್ ಮಾಡಿ ಬೆಳೆಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ರಾಜ್ಯಾಧ್ಯಕ್ಷರು ಆದಂಥ ನಾಗರಾಜರವರು ಈಗಾಗಲೇ ಸವಿಸ್ತಾರವಾಗಿ ಹೇಳಿಕೆ ನೀಡಿದ್ದಾರೆ. ಈಗ ನಮ್ಮ ಚುನಾವಣೆ ಒಂದು 10 ವರ್ಷ ಆಗಿತ್ತು. 10 ವರ್ಷಗಳ ನಂತರ ಈ ಚುನಾವಣೆ ನಡೆದು ಎಲ್ಲ 8 ಜನ ಪುರುಷ ಅಭ್ಯರ್ಥಿಗಳು, 4 ಜನ ಮಹಿಳಾ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಅದಾದ ನಂತರ ಮತ್ತೆ ಎಲ್ಲ ಜಿಲ್ಲೆಗಳಲ್ಲೂ ಸಹ ಚುನಾವಣೆಗಳು ನಡೆದು ಅವರು ಎಲ್ಲ ಒಮ್ಮತದಿಂದ ಯುನಾನಿಮಸ್ ಆಗಿ ಎಲೆಕ್ಷನ್ ಆಗಿದೆ. ಅದರಲ್ಲಿ 3 ಜಿಲ್ಲೆಗಳು ಮಾತ್ರ, ಕೋಲಾರ, ಮಂಡ್ಯ ಮತ್ತು ಮೈಸೂರು. ಅಲ್ಲಿಯೂ ಸಹ ಇದು ಇವಾಗ ತಾನೇ ಗೊತ್ತಾಗಿದೆ ರಿಸಲ್ಟು. ಅಲ್ಲೂ ಇದೇ ಕ್ಯಾಂಡಿಡೇಟ್ಗಳು, ನಮ್ಮ ಕ್ಯಾಂಡಿಡೇಟ್ಗಳು ಗೆದ್ದಿದ್ದಾರೆ. ಈಗ ನಮ್ಮ ಗೆದ್ದಿರೋ ಕ್ಯಾಂಡಿಡೇಟ್ಗಳಿಗೆ ನಾವು ಹೇಳೋದೇನೆಂದರೆ, ಈ ಸಮಾಜ ಹಿಂದೆಯಿಂದ ಹೇಗೆ ನಾವು ಉಳಿಸ್ಕೊಂಡು ಬಂದಿದ್ದೀವಿ, ಈಗ ಬಿಡದಿ ಹತ್ರ ಇದು ಹಳೆ ಬಿಲ್ಡಿಂಗ್ ಆಯಿತು, ಇದನ್ನು ಹೊಸದಾಗಿ ಒಂದು ನಿರ್ಮಾಣ ಮಾಡಿ ನಮ್ಮ ಕಮರ್ಷಿಯಲ್ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಕಟ್ಟಡನ ಕಟ್ಟಬೇಕು. ಇದ್ರ ಜೊತೆಗೆ ಈಗ ವಂಡ್ರಲಾ ಆ ಥರ ಬಿಡದಿ ಹೋಬಳಿನಲ್ಲಿ ಒಂದು 2 ಎಕರೆ ಜಮೀನು ಹಿಂದೆನೇ ತೊಗೊಂಡಿದ್ರು. ನಮ್ಮ ಉಮೇಶ್ ಅಧ್ಯಕ್ಷರಾಗಿದ್ದಾಗ ಅದು ತೊಗೊಂಡು ಇವತ್ತು ಅದು ಸುಮಾರು ಏನಿಲ್ಲ ಅಂದರೂ ಒಂದು 10 ಕೋಟಿ ಮೇಲೆ ಬೆಲೆ ಬಾಳುತ್ತೆ. ಅಲ್ಲಿ ಒಂದು ಒಳ್ಳೆಯ ವಿದ್ಯಾರ್ಥಿ ನಿಲಯ ಮತ್ತು ಒಂದು ಶಿಕ್ಷಣ ಸಂಸ್ಥೆಯನ್ನು ಅಲ್ಲಿ ಪ್ರಾರಂಭ ಮಾಡಬೇಕು. ನಮ್ಮ ಈಗ ಗೆದ್ದಿರತಕ್ಕಂಥ ಎಲ್ಲ ನಮ್ಮ ಪದಾಧಿಕಾರಿಗಳು ಅದರ ಬಗ್ಗೆ ಗಮನ ಹರಿಸಿದ್ರೆ ನಾವು ಸಹ ಕಾಂಗ್ರೆಸ್ ಸರ್ಕಾರದಿಂದ ಏನು ಮಾಡೋದಕ್ಕೆ ಸಾಧ್ಯ, ಎಷ್ಟು ಡೊನೇಷನ್ ಕೊಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಕೊಡಿಸೋದಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳಿ ಉಮೇಶು ಬಾಬುಪತ್ತ ಈಶ್ವರಾಚಾರ್ಯ ಅವ್ರ ತಂಡ ಅಂತೇಳಿ ಮಾಡಿಕೊಂಡು ಇವತ್ತೇನು ಎಲೆಕ್ಷನ್ ನಡೆಸಿದ್ವಿ. ಈ ಚುನಾವಣೆಯಲ್ಲಿ ನಮ್ಮ ಎಲ್ಲ ಸಮಾಜದ ಬಾಂಧವರು ನಮ್ಮಗಳನ್ನು ಅತಿ ಹೆಚ್ಚಿನ ಮತಗಳಿಂದ ಜಯಗಳಿಸಿದ್ದಾರೆ. ಅವರಿಗೆ ನಾವು ಯಾವಾಗೂ ಚಿರಋಣಿಯಾಗಿರ್ತೇವೆ. ಮತ್ತು ನಾವಿವತ್ತೇನು ಆಶ್ವಾಸನೆ ಕೊಟ್ಟಿದ್ವಿ, ಮುಂದಿನ ದಿನಗಳಲ್ಲಿ ಏನೇನು ಕಾರ್ಯಗಳನ್ನ ನಾವು ತೆಗೆದುಕೊಳ್ತೀವಿ ಅಂತ ಕೊಟ್ಟಿದ್ವಿ, ಆ ಎಲ್ಲ ಕಾರ್ಯಗಳನ್ನು ನಾವು ಪೂರ್ಣಗೊಳಿಸೋದಕ್ಕೆ ಪೂರ್ಣಾವಧಿಯಾಗಿ ನಾವೆಲ್ಲ ಕೆಲಸಗಳು ಪೂರ್ಣಗೊಳಿಸೋದಕ್ಕೆ ನಾವು ಮನಸಾರ ಕೆಲಸ ಮಾಡ್ತೀವಿ ಅಂತೇಳಿ ನಾವೆಲ್ಲ ಇದಿಷ್ಟೇ ಒಗ್ಗಟ್ಟಾಗಿ ನಮ್ಮ ಟೀಮ್ ಏನು 12 ಜನ ಇತ್ತು, 8 ಜನ ಪುರುಷರು, 4 ಜನ ಮಹಿಳೆಯರು ಸೇರಿ ಇವತ್ತೇನು ನಾವು ಜಯಗಳಿಸಿದ್ದೀವಿ. ಎಲ್ಲರೂ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಸೇವೆಗೆ ಬದ್ಧರಾಗಿರ್ತೀವಿ ಅಂತೇಳಿ ನಮ್ಮ ಜಯ ಎಲ್ಲ ನಮ್ಮ ವಿಶ್ವಕರ್ಮ ಕುಲಬಾಂಧವರ ಜಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ
ನಮಗೆಲ್ಲರೂ ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀವಿ. ರಾಜ್ಯಾದ್ಯಂತ 40 ಸೀಟ್ ಬಂದಿದ್ದಾವೆ, ಎಲ್ಲವೂ ನಮ್ಮವು ಬಂದಿದ್ದಾವೆ. ಅದಕ್ಕೆ ಭಾಳ ಖುಷಿ ಆಗ್ತಾ ಇದೆ ನಮಗೆ. ನಮ್ಮ ಸಮಾಜದವ್ರಿಗೆ ಮತ್ತೊಮ್ಮೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬರ್ತಾ ಇದ್ದೀನಿ. ಪ್ರಪ್ರಥಮವಾಗಿ ನಮಗೆ ಬೆಂಬಲಿಸಿದ್ದ ನಮ್ಮ ವಿಶ್ವಕರ್ಮ ಸಮಾಜ ಮತ ಬಾಂಧವರಿಗೆ ನಾನು ಚಿರಋಣಿಯಾಗಿದ್ದೀನಿ. ಏನು ನಮ್ಮ ತಂಡವನ್ನು ಆಯ್ಕೆ ಮಾಡಿ ಇವತ್ತು ಸಮಾಜದ ಒಂದು ಇದಕ್ಕೆ ಮುಂದೆ ಕಳಿಸಿದ್ದಾರೆ ನಮ್ಮನ್ನು. ನಿಮ್ಮ ಒಂದು ಆಸೆನ ನಾವು ಯಾವತ್ತೂ ಇದು ಒಮ್ಮೆ ಮಾಡಲ್ಲ. ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿ ಮುಂದೆ ನಮ್ಮ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ನಮ್ಮ ಬಾವುಪತ್ತಾರ ಉಮೇಶ್ ಮತ್ತು ನನ್ನ ಈಶ್ವರಾಚಾರ್ಯ ಅವರ ತಂಡ ಹೊರಟು ಆ ನೇತೃತ್ವದಲ್ಲಿ ಎಲ್ಲ ನಮ್ಮ ತಂಡದಿಂದ ಜೈಬರಿ ಬಾರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಮಾಡುವಂಥ ಕೆಲಸ ಸಾಕಷ್ಟಿದೆ. ಈಗಾಗಲೇ ಅದಕ್ಕೆಲ್ಲರ ಸಹಕಾರ ಬೇಕು. ಈ ಒಂದು ಜಯ ಎಲ್ಲರ ವಿಶ್ವಕರ್ಮರ ಜಯ. ಇದಕ್ಕೆ ನಾವು ಮುಂದಿನ ದಿನಗಳಲ್ಲಿ ನಾವು ಕೆಲಸ ಮಾಡೋ ಮುಖಾಂತರ ನಾವು ಉತ್ತರ ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ತಂಡಕ್ಕೆ ಜಯಗಳಿಸಿದ್ದಕ್ಕೆ ಎಲ್ಲರಿಗೂ ನನ್ನ ಮತ ಬಾಂಧವರಿಗೆ, ನನ್ನ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ, ನನ್ನ ಸಹೋದರರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನಮಗೆ ಈಗ ಬಹಳ ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗ ಆ ಜವಾಬ್ದಾರಿನ ನಾವು ಮುಂದೆ ನಿರ್ವಹಿಸ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಲ್ಲ ಸಿಂಡಿಕೇಟ್ ನಮ್ಮ ಇಡೀ ರಾಜ್ಯಾದ್ಯಂತ ಬಂದಿದೆ. ಹಾಗಾಗಿ ನಾನು ಬಹಳ ಖುಷಿಪಟ್ಟು ನಮ್ಮ ಕೆಲಸಕ್ಕೆ ನಮಗೆ ಹೆಚ್ಚು ಜವಾಬ್ದಾರಿ ಕೊಟ್ಟಿದ್ದಾರೆ ಈ ನಮ್ಮ ಜನ. ನಾನು ಅದನ್ನು ಮಾಡೋಕ್ಕೆ ಕಾಯ ವಾಚ ಮನಸ್ಸ ನಾವೆಲ್ಲ ದುಡಿತೀವಿ ಅಂತ ಈ ಒಂದು ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ.